ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಜಿ.ಪಿ. ರಾಜರತ್ನಂ ಕನ್ನಡದ ಒಬ್ಬ ಪ್ರತಿಭಾವಂತ ಸಾಹಿತಿ. ಜಿ.ಪಿ. ರಾಜರತ್ನಂ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನನ್ಯ ಸ್ಥಾನವನ್ನು ಹೊಂದಿದ್ದಾರೆ. ಅವರು ಮಕ್ಕಳ ಸಾಹಿತ್ಯ, ಬೌದ್ಧ ಮತ್ತು ಜೈನ ಸಾಹಿತ್ಯದ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದ್ದಾರೆ. ಜೀವನ ಮತ್ತು ವೃತ್ತಿ. ಇವರು ಡಿಸೆಂಬರ್ 5, 1909ರಲ್ಲಿ ರಾಮನಗರದಲ್ಲಿ ಹುಟ್ಟಿದರು. ಇವರ ಜನ್ಮಸ್ಥಳದಲ್ಲಿ ಸ್ವಲ್ಪ ಗೊಂದಲ ಉಂಟು, ಕೆಲವು ಕಡೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಎಂದು ಸಹ ಹೇಳುವುದುಂಟು. ತಂದೆ ಜಿ.ಪಿ. ಗೋಪಾಲಕೃಷ್ಣ ಅಯ್ಯಂಗಾರ್, ಗುಂಡ್ಲು ಪಂಡಿತ. ವಿದ್ಯಾಭ್ಯಾಸ ಎಂ.ಎ. ಕನ್ನಡ. ವೃತ್ತಿ ಅಧ್ಯಾಪಕರು, ಸಾಹಿತಿ. ಸಾಹಿತ್ಯ ಕೊಡುಗೆಗಳು: ಮಕ್ಕಳ ಸಾಹಿತ್ಯ, ತುತ್ತೂರಿ, ಕಡಲೆಪುರಿ, ಗುಲಗಂಜಿ ಮುಂತಾದ ಕೃತಿಗಳ ಮೂಲಕ ಮಕ್ಕಳ ಮನಸ್ಸನ್ನು ಗೆದ್ದರು. ಬೌದ್ಧ ಮತ್ತು ಜೈನ ಸಾಹಿತ್ಯ: ಚೀನಾ ದೇಶದ ಬೌದ್ಧ ಯಾತ್ರಿಕರು, ಧರ್ಮದಾಣಿ ಬುದ್ಧ, ಗೌತಮ ಬುದ್ಧ, ಮಹಾವೀರನ ಮಾತುಕತೆ ಮುಂತಾದ ಕೃತಿಗಳನ್ನು ರಚಿಸಿ ಬೌದ್ಧ ಮತ್ತು ಜೈನ ಧರ್ಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿದರು. ಇತರ ಕೃತಿಗಳು: ರತ್ನನ ಪದಗಳು, ನಾಗನ ಪದಗಳು, ಗಂಡುಗೊಡಲಿ, ನಾಟಕ ಇತ್ಯಾದಿ. ಸಾಧನೆಗಳು: ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಅನೇಕ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರಾಗಿ ಆಯ್ಕೆ. ವಿಶೇಷತೆಗಳು: ಸರಳ ಶೈಲಿ. ರಾಜರತ್ನಂ ಅವರ ಕೃತಿಗಳು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವಂತಿದ್ದವು. ವಿವಿಧ ವಿಷಯಗಳ ಕುರಿತು ಬರಹ. ಅವರು ಮಕ್ಕಳ ಸಾಹಿತ್ಯದಿಂದ ಹಿಡಿದು ಧಾರ್ಮಿಕ ಗ್ರಂಥಗಳವರೆಗೆ ವಿವಿಧ ವಿಷಯಗಳ ಕುರಿತು ಬರೆದಿದ್ದಾರೆ. ಕನ್ನಡದ ಬಗ್ಗೆ ಅಪಾರ ಪ್ರೀತಿ. ಕನ್ನಡ ಭಾಷೆಯನ್ನು ಪ್ರೀತಿಸುತ್ತಿದ್ದ ರಾಜರತ್ನಂ ಅವರು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಜಿ.ಪಿ. ರಾಜರತ್ನಂ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಅನನ್ಯ ಸಾಹಿತಿ. ಅವರ ಕೃತಿಗಳು ಇಂದಿಗೂ ಜನಪ್ರಿಯವಾಗಿವೆ ಮತ್ತು ಓದುಗರನ್ನು ತಮ್ಮತ್ತ ಆಕರ್ಷಿಸುತ್ತಿವೆ. ನೀವು ರಾಜರತ್ನಂ ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಇಚ್ಛಿಸಿದರೆ ಅವರ ಕೃತಿಗಳನ್ನು ಓದಬಹುದು. ಎಷ್ಟು ಕಂಚಿನ ಕಂಠದ ಕನ್ನಡದ ಕವಿ ಶ್ರೇಷ್ಠ ಜಿ.ಪಿ. ರಾಜರತ್ನಂ ಅವರ ಕುರಿತ ಕಿರುಪರಿಚಯ.